ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ, ಕ್ಷಣವನುಕ್ಷಣ ಕೊಲ್ಲುವುದು ಮೋಹ ಮಮತೆ, ಕುಣಿಕೆಯನ್ನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ ಅಣುವಣುವೆ ಬಿಗಿಯುವುವೋ ಮಂಕುತಿಮ್ಮ. 181ನೇ ಕಗ್ಗ ಇದು. ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ. ಯಮಶೂಲ ಬಂದರೆ ಒಂದೇ ಸಲಕ್ಕೆ ಕೊಂದು ಮುಗಿಸ್ಬಿಡುತ್ತೆ, ಖೇಲ್ ಖತಮ್ ದುಕಾನ್ ಬಂದ್. ಆದರೆ ಕ್ಷಣ ಅನುಕ್ಷಣ ಪ್ರತಿ ಕ್ಷಣನೂ ಕೊಲ್ಲೋದು ನಮ್ಮನ್ನು ಯಾವುದು? ಮೋಹ ಮಮತೆ. ಇಲ್ಲಿ ಮೋಹ ಅನ್ನೋದು ಪ್ರೇಮ, ಅಭಿಮಾನ ಅವೆಲ್ಲ ಪಾಸಿಟಿವ್ ಪದಗಳಾದರೆ, ಮೋಹ ಅನ್ನೋದು ಯಾವಾಗಲೂ ನೆಗೆಟಿವ್ ಪದವಾಗಿಯೇ ನಮ್ಮ ಸಾಹಿತ್ಯದಲ್ಲಿ ಬಳಕೆ ಆಗೋದು. ಯಾಕೆಂದರೆ ಮೋಹ ನಮ್ಮನ್ನು ಕುರುಡಾಗಿಸ್ಬಿಡುತ್ತೆ. ಮೋಹ ನಮ್ಮನ್ನು ನಿಜವಾದ ಸತ್ಯ ಕಾಣೋದಕ್ಕೆ ಬಿಡೋದಿಲ್ಲ. ಏನಿದೆಯೋ ಅದೇ ಸರಿ ಅಂತ ನಂಬೋ ಹಾಗೆ ಮಾಡುತ್ತೆ, ನಮ್ಮನ್ನೂ ಕೆಟ್ಟ ಹಾದಿಯಲ್ಲಿ ಕಳಿಸುತ್ತೆ. ನಾವು ಯಾರ ಮೇಲೆ ಮೋಹ ಇಟ್ಕೊಂಡಿದ್ದೀವೋ ಅವರನ್ನು ತಪ್ಪು ಹಾದಿಯಲ್ಲಿ ಎಳೆಯುತ್ತೆ. ಆದ್ದರಿಂದ ಕ್ಷಣ ಅನುಕ್ಷಣ ಕೊಲ್ಲೋದು ಮೋಹ ಮಮತೆ. ಅದೇನು ಮಾಡುತ್ತೆ ಮೋಹ ಮಮತೆ? ಕುಣಿಕೆಯನ್ನು ನಿನ್ನ ಕೊರಳಿಗೆ ಹೂಡಿ, ಕೊರಳಿಗೆ ಕುಣಿಕೆ ಹಾಕಿ ಚಿರಕಾಲ ಸದಾಕಾಲ ಅಣುವಣುವೆ ಬಿಗಿಯುವೆ, ಚೂರ್ಚೂರೆ ಚೂರ್ಚೂರೆ ಬಿಗಿತಾ 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 ಬಂದು ನಮ್ಮನ್ನು ಕೊಲ್ಲುತ್ತೆ ಮೋಹ ಮಮತೆ ಅಂತ. ನನ್ನ ಗೆಳತಿಯೊಬ್ಬಳು ತನ್ನ ಗಂಡ ಮಕ್ಕಳು ಆ ಥರ ತನ್ನ ಕುಟುಂಬ ಒಂದಿರಬೇಕು ಅಂತ ತುಂಬ ಅತ್ಯಂತ ಆಸೆಯಿಂದ ಇದ್ದವಳು. ತನ್ನ ಕುಟುಂಬವನ್ನು ತುಂಬ ಪ್ರೀತಿಸಿದವಳು, ಗಂಡನನ್ನು ತುಂಬ ಕಾಳಜಿಯಿಂದ ನೋಡ್ಕೊಂಡವಳು, ಅವನ ಬಗ್ಗೆ ತುಂಬ ಪ್ರೀತಿ ಇಟ್ಟವಳು. ದುರದೃಷ್ಟವಶಾತ್ ಆಕೆಯ ಜೊತೆ ಇರಲಿಲ್ಲ. ಹೆಂಡತಿ ಮಕ್ಕಳನ್ನು ತ್ಯಜಿಸಿ ಆತ ದೂರ ಹೊರಟೋದ. ಈಕೆಗೆ ಆ ನೋವು ಎಲ್ಲರ ಹಾಗೆ, ಮಗಳನ್ನು ನನ್ನ ಗಂಡ ಅಲ್ಲೆಲ್ಲೋ ಕರ್ಕೊಂಡು ಹೋದ, ಮಗಳನ್ನು ಅವಳು ಅಲ್ಲೆಲ್ಲೋ ತೋರ್ಸೋಕ್ಕೆ ಕರ್ಕೊಂಡು ಹೋದ, ಇನ್ನೊಂದು ಮಗುನ ಅವನು ಎತ್ಕೊಂಡು ಹೋದ, ಅವನು ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋದ, ಅದನ್ನೆಲ್ಲ ಹೇಳ್ಕೊಳ್ಳೋ ಆಸೆ. ಅದು ಯಾವುದನ್ನು ತಾನು ಮಾಡೋಕ್ಕಾಗದಂತಹ ಹುಡುಗಿ ಅಲ್ಲ ಅವಳು. ಎಕನಾಮಿಕಲಿ ಸ್ಟ್ರಾಂಗ್, ಸೋಷಿಯಲಿ ನೆಲೆಯೂರಿದ ನೆಲೆ ಅವಳದ್ದು, ತುಂಬ ಬುದ್ಧಿವಂತೆ, ಒಳ್ಳೆಯ ಬದುಕು ಕಟ್ಕೊಂಡಂತಹ ಹುಡುಗಿ. ಆದಾಗ್ಯೂ ಹಾಗೊಂದು ಜೀವ ನನ್ನನ್ನು ಪ್ರೀತಿಸಿದ್ರೆ, ಹಾಗೊಂದು ಜೀವ ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ನಮಗೆಲ್ಲ ತೋರಿಸಿದ್ರೆ, ಏನನ್ನಾದರೂ ಕೊಡಿಸಿದ್ರೆ ಅಂತ ಆಸೆ ಪಡುವಂತಹ ಜೀವ ದುರದೃಷ್ಟವಶಾತ್ ಅವಳಿಗೆ ಆ ಸುಖ ಲಭ್ಯವಾಗಲಿಲ್ಲ. ಪದೇ ಪದೇ ತನ್ನ ಮಾತುಗಳಲ್ಲಿ, ಬರವಣಿಗೆಯಲ್ಲಿ ಅವನು ಬಂದು ಹೀಗೆ ಕರ್ಕೊಂಡು ಹೋಗಿದ್ದ, ಆವಾಗ ಅವನು ಈ ಮಾತು ಹೇಳಿದ್ದ, ಅವನು ನನ್ನನ್ನು ಜೊತೆಗಿಟ್ಕೊಂಡಿದ್ದ, ಇದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರ್ತಾಳೆ. ಹಾಗೆ ಹೇಳುವ ಮೂಲಕ ಹೀಗೊಂದು ಕ್ಷಣಗಳನ್ನು ನಾನು ಅನುಭವಿಸಿದ್ದೆ ಅನ್ನೋ ನೆನಪನ್ನು ರೀಇಟರೇಟ್ ಮಾಡ್ಕೊಳ್ತಾನೆ. ಎಟ್ ದ ಸೇಮ್ ಟೈಮ್ ಈಗ ಅದು ಇಲ್ಲ ಅನ್ನುವ ನೆನಪು ಅವಳನ್ನು ಕಾಡ್ತಾ ಇರುತ್ತೆ. ಮತ್ತೆ ಮತ್ತೆ ಆ ನೋವನ್ನು ಅನುಭವಿಸ್ತಾ ಹೋಗ್ತಾ ಇರ್ತಾಳೆ. ಅಂದರೆ ಕುಣಿಕೆಯನ್ನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ ಒಣುವಣುವೆ ಬಿಗಿಯುವವು. ಆ ಮೋಹ ಇವತ್ತು ಇಲ್ಲ, ಅದು ಆ ಒಂದು ವಸ್ತು ನನ್ನನ್ನು ಅಪ್ರಿಷಿಯೇಟ್ ಮಾಡದೇ ಇರೋ ಒಂದು ವಸ್ತುವನ್ನು ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿಲ್ಲ ಅನ್ನೋ ಮನಸ್ಥಿತಿಯನ್ನು ಆಕೆ ಇನ್ನೂ ತಳೆಯೋಕ್ಕಾಗಿಲ್ಲ. ಹಾಗಾಗಿ ಆ ಮೋಹ ಅವಳನ್ನು ಅಣು ಅಣು ಬಿಗಿತಾನೆ ಹೋಗ್ತಾ ಇದೆ. ಈ ಮೋಹ ಮಮತೆಗಳು ಚೂರ್ಚೂರೇ ಚೂರ್ಚೂರೇ ನಮ್ಮನ್ನು ಕೊಲ್ತಾ ಹೋಗುತ್ತವೆ. ಸೊ ಅದರಿಂದ ಬಿಡುಗಡೆಯ ರೀತಿ ಏನು, ಅದನ್ನು ಹೇಗೆ ಬಿಡಿಸ್ಕೊಳ್ಳೋದು? ಒಂದು ಸಲ ಯಮಶೂಲ ಕೊಲ್ಲೋದು ಇದ್ದೇ ಇದೆ, ಅದಕ್ಕೆ ಮಾತ್ರ ಒಡ್ಡೋಣ. ಅಲ್ಲಿಯವರೆಗೆ ನಮ್ಮ ಸುಖವನ್ನು, ನಮ್ಮ ಸ್ವಾಸ್ಥ್ಯವನ್ನು ನಾವು ಕಾಪಾಡ್ಕೋಬೇಕು. ಹೀಗೊಂದು ಕಾರ್ಟೂನ್ ನೋಡಿದ್ದೆ, 2 ಪಾತ್ರಗಳು ಮಾತಾಡ್ತಾ ಇರ್ತವೆ. ಒಂದು ಪಾತ್ರ ಇನ್ನೊಂದು ಪಾತ್ರಕ್ಕೆ ಹೇಳುತ್ತೆ, ವಿ ಲಿವ್ ಓನ್ಲಿ ಒನ್ಸ್ ಅಂತ. ಅದಕ್ಕೆ ಇನ್ನೊಂದು ಪಾತ್ರ ಹೇಳುತ್ತೆ, ರಿಯಲಿ ಐ ಥಾಟ್ ವಿ ಡೈ ಓನ್ಲಿ ಒನ್ಸ್, ವಿ ಲಿವ್ ಎವ್ರಿ ಡೇ ಅಂತ. ನಾವು ಸಾಯೋದು ಒಂದೇ ಒಂದು ಸಲ, ಆದರೆ ಪ್ರತಿದಿನವೂ ಬದುಕ್ತೀವಿ ಅಂತ. ಅದೆಷ್ಟು ಸುಂದರವಾಗಿದೆ ನೋಡಿ ಒಂದು ಕಾರ್ಟೂನಲ್ಲಿ ಆ ಸಂದೇಶ. ನನಗದು ಬಹಳ ಹತ್ತಿರವಾದ ಕಾರ್ಟೂನ್. ನಾವು ಪ್ರತಿದಿನವೂ ಬದುಕ್ತೀವಿ, ಒಂದೇ ಒಂದು ಸಲ ಕೊಂದು ಮುಗಿಸೋದು ಯಮಶೂಲ ಮಾತ್ರ. ನಾವು ಆ ಅಧಿಕಾರವನ್ನು ಯಮಶೂಲಕ್ಕೆ ಮಾತ್ರ ಕೊಡೋಣ, ಒಂದು ಸಲ ಮುಗಿಸ್ಬಿಡೋದಕ್ಕೆ. ನಾವು ಇಟ್ಟುಕೊಂಡ ಯಾವುದೋ ಕುರುಡು ಮೋಹಗಳು, ಯಾವುದೋ ಕುರುಡು ಪಾಶಗಳು ನಮ್ಮನ್ನು ಅಣುವೇ ಬಿಗಿದು ಸಾಯಿಸೋದಕ್ಕೆ ನಾವು ಅವಕಾಶ ಮಾಡಿಕೊಡೋದು ಬೇಡ. ಅದರ ಕಂಟ್ರೋಲ್ ನಮ್ಮ ಕೈಯಲ್ಲಿದೆ. ಯಮಶೂಲದ್ದು ನಮ್ಮ ಕಂಟ್ರೋಲ್ ನಮ್ಮ ಕೈಯಲ್ಲಿಲ್ಲ. ಅದು ಯಮನಿಗೆ ಬಿಟ್ಟಿದ್ದು, ಅವನು ತಗೊಂಡು ಹೋಗುವಾಗ ತಗೊಂಡು ಹೋಗ್ತಾನೆ. ಅದು ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿರೋದೇನೋ ನಮ್ಮ ಮೋಹ ಮಮತೆಗಳು. ಅವು ನಮ್ಮ ಕೊರಳಿಗೆ ಕುಣಿಕೆ ಹಾಕಿ ಅಣುವೇ ಬಿಗಿದು ನಮ್ಮನ್ನು ಸಾಯಿಸೋದಕ್ಕೆ ನಾವು ಬಿಡೋದು ಬೇಡ. ನಾನು ಸುಖವಾಗಿರ್ತೀನಿ ಅನ್ನೋದು ನನ್ನ ನಿರ್ಧಾರವಾಗಿರಬೇಕು. ಯಾವುದೋ ಒಂದು ಕುಣಿಕೆ, ಯಾವುದೋ ಒಂದು ಮೋಹ ನನ್ನನ್ನು ಬಿಗಿದೇ ಇರಲಿ, ನನ್ನನ್ನು ಅಣುವಾಗಿ ಕೊಲ್ಲದೇ ಇರಲಿ ಅನ್ನುವ ನಿರ್ಧಾರ ನಮಗೆ ಬಿಟ್ಟಿದ್ದು.
ಆ ಮೋಹ ಪಾಶಗಳನ್ನು ಇವತ್ತೇ ಗುರುತಿಸಿಕೊಳ್ಳೋಣ. ಅದು ನನ್ನನ್ನು ಬಿಗಿದು ಕೊಲ್ಲುವ ಕಡೆಗೆ ಸಾಗ್ತಾ ಇದೆ ಅಂದರೆ ನಾವು ಅದನ್ನು ತೆಗೆಯೋಣ. ಬದುಕು ಸುಂದರವಾಗುತ್ತೆ, ನೆಮ್ಮದಿಯಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.